ಟ್ರೂ. ನಮ್ಮ ಮೆಟ್ರೋ ಅಂದ್ರೆ ಸದ್ಯಕ್ಕೆ ಬೇಳಪ್ಪ ಸಹವಾಸ ಅಂತ ಮಾರುದ್ದ ದೂರ ನಿಲ್ಲೋ ರೀತಿಯ ಪರಿಸ್ಥಿತಿ. ದರ ಏರಿಕೆ, ಮೆಟ್ರೋ ರೇಟ್ನಲ್ಲಿ ಡಬ್ಕಿ ಡಬಲ್ ಆದ ನಂತರದಲ್ಲಿ 4 ಲಕ್ಷಕ್ಕೂ ಅಧಿಕ ಮಂದಿ 6 ದಿನದ ಅಂತರದಲ್ಲಿ ಮೆಟ್ರೋದಿಂದ ದೂರ ಸರಿದಿದ್ದಾರೆ. ಆದ್ರೆ ಆಶಾಭಾವನೆ ಇರೋ ಮಂದಿ ಅಲ್ವಾ ನಾವು. ಇವತ್ತು ರೇಟ್ ಹೆಚ್ಚಾಗಿದೆ, ನಾಳೆ ದಿನ ಜನರ ಪರವಾಗಿ ನಿರ್ಧಾರ ಕೈಗೊಂಡು ದರ ಇಳಿಕೆ ಆಗಬಹುದು ಅನ್ನೋ ಆಶಾಭಾವನೆಯೊಂದಿಗೆ ನಮ್ಮ ಮೆಟ್ರೋಗೆ ಸಂಬಂಧಪಟ್ಟ ಒಂದು ಗುಡ್ ನ್ಯೂಸ್ ಅನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ಫಟಾಫಟ್ ಅಂತ ರೆಡಿ ಆಗ್ತಾ ಇದೆ ಬಹು ನಿರೀಕ್ಷಿತ ಪಿಂಕ್ ಲೇನ್. ಮೆಟ್ರೋದ ಪಿಂಕ್ ಮಾರ್ಗ ನೀನು ಕೆಲವೇ ದಿನಗಳಲ್ಲಿ ಜನರ ಸೇವೆಗೆ ಮುಕ್ತವಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬೆಂಗಳೂರಿನ ಅತಿ ದೊಡ್ಡ ಸುರಂಗ ಹೊಂದಿರುವ ಈ ಮಾರ್ಗದಲ್ಲಿ ನೆಲ ಕೊರೆದು ಯಶಸ್ವಿಯಾಗಿ ಹೊರಬಂದಿದೆ 9ನೇ ಟನಲ್ ಬೋರಿಂಗ್ ಮಷಿನ್. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಜಾಸ್ತಿ ರೇಟ್ ಮಧ್ಯೆ ಮೆಟ್ರೋ ಗುಡ್ ನ್ಯೂಸ್. ಮುಂದಿನ ವರ್ಷ ಓಪನ್ ಆಗಲಿದೆ ಪಿಂಕ್ ಲೈನ್. ಬೆಂಗಳೂರಿಗರಿಗೆ ಬಂದಿದೆ ಇನ್ನೊಂದು ಮೆಟ್ರೋ ನ್ಯೂಸ್. ಕಳೆದ ವಾರದಿಂದ ರೇಟ್ ಹೆಚ್ಚಳದ ಬಗ್ಗೆ ಫೈಟ್ ಬಿರುಸಾಗಿದ್ರೆ ಈಗ ಬಂದ ಸುದ್ದಿ ಅದರದ್ದಲ್ಲ, ಬದಲಾಗಿ ಬಹುನಿರೀಕ್ಷಿತ ಪಿಂಕ್ ಲೈನ್ ಮೆಟ್ರೋ ಅಪ್ಡೇಟ್ನದ್ದು. ಅಂದಾಜು 60 ಅಡಿ ಆಳದಲ್ಲಿ ಮೆಟ್ರೋ ಸುರಂಗ ಕೊರೆಯೋ ಕಾರ್ಯವನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ 9ನೇ TBM ಮಿಷನ್. ಈವರೆಗೂ 8 TBM ಮಿಷನ್ಗಳು ತಮ್ಮ ಕಾರ್ಯ ಮುಗಿಸಿದ್ರೆ ಇದೀಗ ಇಂದು ಯಶಸ್ವಿಯಾಗಿ ಸುರಂಗ ಕೊರೆಯೋ ಕಾಮಗಾರಿ ಮುಗಿಸಿ ಹೊರಬಂದಿದೆ 9ನೇ TBM ಮಿಷನ್. ಈ ಹಿನ್ನೆಲೆ BMRCL ಅಧಿಕಾರಿಗಳ ತಂಡ ಇಂದು MG ರೋಡ್ನಿಂದ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ವರೆಗೆ ಪರಿಶೀಲನೆ ನಡೆಸಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂದಿನ ವರ್ಷ ಕಾರ್ಯಾರಂಭ ಮಾಡಲಿದೆ ಪಿಂಕ್ ಲೈನ್ ಮೆಟ್ರೋ. ಡೈರಿ ಸರ್ಕಲ್ ಟು ನಾಗಾವರ ಮೆಟ್ರೋ ಕಾಮಗಾರಿ ಆಗ್ತಿದೆ, ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ. ನಾನು ಅದೇ ಸ್ಥಳದಲ್ಲಿದ್ದೇನೆ, ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೆಯುವ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು BMRC ಅಧಿಕಾರಿಗಳು ಇದೀಗ 90% ಕಾಮಗಾರಿ ಕಂಪ್ಲೀಟ್ ಮಾಡಿದರೆ. ಒಟ್ಟು 13.9 ಕಿಲೋಮೀಟರ್ ಉದ್ದದ ಈ ಒಂದು ಕಾಮಗಾರಿ, 12 ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಬರ್ತವೆ. ಅಂದರೆ ಈ MG ರೋಡ್ ಮೆಟ್ರೋ ನಿಲ್ದಾಣ 4 ದ್ವಾರಗಳಿರ್ತವೆ. 4 ದ್ವಾರ ಅದಕ್ಕೆ ಯಾಕಂದರೆ ಒಂದು ಕಡೆ ಶೀಟು MG ರೋಡು ಹೀಗೆ 4 ಟ್ರಾಫಿಕ್ ಸಮಸ್ಯೆ ಆಗದಂತೆ 4 ದ್ವಾರಗಳನ್ನು ಸಹ ಮಾಡಿದ್ದಾರೆ. ಈಗ ಟ್ರ್ಯಾಕು, ಟನಲ್, ವೆಂಟಿಲೇಟರು ಸಿಸ್ಟಮ್ ವರ್ಕಿಂಗು ಬಾಕಿ ಇದೆ. 90% ವರ್ಕು ಕಂಪ್ಲೀಟ್ ಆಗಿದೆ. ಹಾಗೆ ನೋಡಿದ್ರೆ ಫೇಸ್ 2 ಲೈನ್ನಲ್ಲಿ 12 ಸ್ಟೇಷನ್ಗಳಿವೆ. ಡೈರಿ ಸರ್ಕಲ್ನಿಂದ ನಾಗಾವರವರೆಗೆ ಒಟ್ಟು 13.75 ಕಿಲೋಮೀಟರ್ ಸುರಂಗ ಮಾರ್ಗ ಇದೆ. ಇದು ಬೆಂಗಳೂರಿನ ಸದ್ಯ ಅತಿ ದೊಡ್ಡ ಮೆಟ್ರೋ ಸುರಂಗ. ಇದಕ್ಕಾಗಿ ಇಲ್ಲಿ ಯೂಸ್ ಮಾಡಿದ್ದು 9 TBM ಯಂತ್ರಗಳನ್ನು. ಈ ಹಿಂದೆ ಗ್ರೀನ್ ಲೈನ್ ಹಾಗೂ ಪರ್ಪಲ್ ಲೈನ್ ಮೆಟ್ರೋಗೆ ಬಳಸಿದ್ದು 6 TBM ಮಿಷನ್ಗಳನ್ನು. ಪಿಂಕ್ ಮಾರ್ಗದ 21 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 13.75 ಕಿಲೋಮೀಟರ್ ಸುರಂಗದೊಳಗೆ ರೈಲು ಸಂಚಾರ ಮಾಡಲಿದೆ. ಈ ಮಾರ್ಗದಲ್ಲಿ ಒಟ್ಟು 18 ಸ್ಟೇಷನ್ಗಳಿವೆ. ಇದರಲ್ಲಿ 12 ಅಂಡರ್ಗ್ರೌಂಡ್ ಸ್ಟೇಷನ್ಗಳಾದರೆ ಉಳಿದ 6 ಸ್ಟೇಷನ್ಗಳು ಎಲಿವೇಟೆಡ್ ಸ್ಟೇಷನ್ಗಳು. ಎಲ್ಲ ಸಿಸ್ಟಮ್ನವರಿಗೂ ಆಕ್ಸೆಸ್ ಕೊಟ್ಟಿದ್ದೇವೆ. ನಾನು ಸಿವಿಲ್ಲಿಗೆ ಸಂಬಂಧಪಟ್ಟವನು. ಎಲ್ಲ ಸಿಸ್ಟಮ್ನವರು ಕೆಲಸ ಮಾಡ್ತಾ ಇದ್ದಾರೆ. 2026 ಓಪನ್ ಮಾಡೋ ಟಾರ್ಗೆಟ್ ಇದೆ. ನಾವು ಮೆಟ್ರೋ ಟನಲನ್ನು ಆದಷ್ಟು ಮೇಲ್ಗಡೆ, ಅಂದರೆ ತುಂಬ ಡೀಪ್ ಆಗಿ ಹೋಗೋದಿಲ್ಲ. ಯಾಕಂದರೆ ಸ್ಟೇಷನ್ ಡೀಪ್ ಆದರೆ ಜನರು ಅಷ್ಟು ಕೆಳಗಿಳಿದು ಮೇಲತ್ತಿ ಮಾಡಬೇಕು. ಅದಕ್ಕೆ ನಾವು ಸ್ವಲ್ಪ ಶಾಲೋ ಇರ್ತೇವೆ. ಅದಕ್ಕೆ ಆ ಪೋರ್ಷನ್ನಲ್ಲಿ ಅರ್ಧ ಕಲ್ಲು ಅರ್ಧ ಮಣ್ಣು ಬಂದಾವಾಗ ಒಂದು ಸ್ವಲ್ಪ ಚಾಲೆಂಜಿಂಗ್ ಇರ್ತದೆ. ಅದರ್ವೈಸ್ ಟನಲಿಂಗ್ ಆಗ್ತಾ ಇರ್ತದೆ. ಒಟ್ಟಾರೆ ಇಡೀ ಬೆಂಗಳೂರಿಗೆ ಮೆಟ್ರೋ ಜಾಲ ಒದಗಿಸಬೇಕು ಅನ್ನೋ ಕನಸಿಗೆ ಈಗ ಬಂದಿದೆ ಮತ್ತಷ್ಟು ಬಣ್ಣ. ಈಗಿನ 2 ಲೇನ್ಗಳ ಜೊತೆ ಪಿಂಕ್ ಲೈನ್ ಸೇರ್ಪಡೆಯಿಂದಾಗಿ ಇನ್ನಷ್ಟು ವಿಶಾಲವಾಗಲಿದೆ ಮೆಟ್ರೋ ಜಾಲ. 2026ರಲ್ಲಿ ಈ ಮಾರ್ಗದಲ್ಲೂ ಸಂಚಾರಕ್ಕೆ ಮೆಟ್ರೋ ರೆಡಿ. ಅಲ್ಲಿಗೆ ನಮ್ಮ ಮೆಟ್ರೋ ಮತ್ತಷ್ಟು ವಿಸ್ತರಣೆ ಆಗ್ತಾ ಇದೆ ಅನ್ನೋದು ಹೆಮ್ಮೆಯ ಸಂಗತಿ. ಪಿಂಕ್ ಲೇನ್ ಮೆಟ್ರೋ ಸುರಂಗ ಅತಿ ಶೀಘ್ರದಲ್ಲೇ ರೆಡಿಯಾಗಿ 2026ರ ವೇಳೆಗೆ, ಅಂದರೆ ಮುಂದಿನ ವರ್ಷದ ವೇಳೆಗೆ ಲೋಕಾರ್ಪಣೆ ಆಗೋ ನಿರೀಕ್ಷೆ ಇದೆ. ನೆಲ ಕೊರೆದು ಈ ಕಾಮಗಾರಿಯಲ್ಲಿ ಬಳಕೆ ಆಗ್ತಾ ಇದ್ದ 9ನೇ TBM ಹೊರಬಂದಿದೆ ಯಶಸ್ವಿಯಾಗಿ. ಡೈರಿ ಸರ್ಕಲ್ನಿಂದ ನಾಗಾವರದವರೆಗೆ ಒಟ್ಟು 13.75 ಕಿಲೋಮೀಟರ್ನ ಸುರಂಗ ಮಾರ್ಗ ಇದಾಗಿರುತ್ತೆ. ಫೇಸ್ 2 ಲೇನ್ನಲ್ಲಿ ಒಟ್ಟಾರೆ 12 ನಿಲ್ದಾಣಗಳು, ಮೆಟ್ರೋ ನಿಲ್ದಾಣಗಳು ಬರಲಿವೆ. MG ರೋಡ್ನಿಂದ ಶಿವಾಜಿನಗರದ ತನಕ ಈ ಸುರಂಗ ಮಾರ್ಗ ಇರುತ್ತೆ. ಇನ್ನು ಈ ಕಾಮಗಾರಿಯ ಪರಿಶೀಲನೆಯನ್ನು ನಡೆಸಿದ್ದಾರೆ BMRCLನ ಅಧಿಕಾರಿಗಳು. ಮುಂದಿನ ವರ್ಷ ಪಿಂಕ್ ಲೇನ್ ಮೆಟ್ರೋ ಜನರ ಸೇವೆಗೆ ಬಳಕೆಯಾಗುವ ನಿರೀಕ್ಷೆ ಇದೆ. ರಿಪಬ್ಲಿಕ್ ಕನ್ನಡ ಕೂಡ ಈ ಮೆಟ್ರೋ ಸುರಂಗ ಮಾರ್ಗದ ರೌಂಡ್ಸ್ ಹಾಕಿದೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದಿಟ್ಟಿದೆ. ಅತಿ ಶೀಘ್ರದಲ್ಲಿ ಮೆಟ್ರೋ ರೇಟ್ ಕೂಡ ಕಡಿಮೆ ಆಗಲಿ, ಹಾಗೆ ಮೆಟ್ರೋದ ವಿಸ್ತರಣೆ ಮತ್ತಷ್ಟು ಹೆಚ್ಚಾಗಲಿ ಅಂತ ಬಯಸ್ತಾ ಒಂದು ಟ್ರೂ. ನಮ್ಮ ಮೆಟ್ರೋ ಅಂದ್ರೆ
ಸದ್ಯಕ್ಕೆ ಬೇಳಪ್ಪ ಸಹವಾಸ ಅಂತ ಮಾರುದ್ದ ದೂರ ನಿಲ್ಲೋ ರೀತಿಯ ಪರಿಸ್ಥಿತಿ. ದರ ಏರಿಕೆ, ಮೆಟ್ರೋ ರೇಟ್ನಲ್ಲಿ ಡಬ್ಕಿ ಡಬಲ್ ಆದ ನಂತರದಲ್ಲಿ 4 ಲಕ್ಷಕ್ಕೂ ಅಧಿಕ ಮಂದಿ 6 ದಿನದ ಅಂತರದಲ್ಲಿ ಮೆಟ್ರೋದಿಂದ ದೂರ ಸರಿದಿದ್ದಾರೆ. ಆದರೆ ಆಶಾಭಾವನೆ ಇರೋ ಮಂದಿ ಅಲ್ವಾ ನಾವು? ಇವತ್ತು ರೇಟ್ ಹೆಚ್ಚಾಗಿದೆ, ನಾಳೆ ದಿನ ಜನರ ಪರವಾಗಿ ನಿರ್ಧಾರ ಕೈಗೊಂಡು ದರ ಇಳಿಕೆ ಆಗಬಹುದು ಅನ್ನೋ ಆಶಾಭಾವನೆಯೊಂದಿಗೆ ನಮ್ಮ ಮೆಟ್ರೋಗೆ ಸಂಬಂಧಪಟ್ಟ ಒಂದು ಗುಡ್ ನ್ಯೂಸ್ ಅನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ. ಪಟಾಪಟ್ ಅಂತ ರೆಡಿ ಆಗ್ತಾ ಇದೆ ಬಹು ನಿರೀಕ್ಷಿತ ಪಿಂಕ್ ಲೇನ್. ಮೆಟ್ರೋದ ಪಿಂಕ್ ಮಾರ್ಗ ನೇನು ಕೆಲವೇ ದಿನಗಳಲ್ಲಿ ಜನರ ಸೇವೆಗೆ ಮುಕ್ತವಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬೆಂಗಳೂರಿನ ಅತಿ ದೊಡ್ಡ ಸುರಂಗ ಹೊಂದಿರುವ ಈ ಮಾರ್ಗದಲ್ಲಿ ನೆಲ ಕೊರೆದು ಯಶಸ್ವಿಯಾಗಿ ಹೊರಬಂದಿದೆ 9ನೇ ಟನಲ್ ಬೋರಿಂಗ್ ಮಷಿನ್. ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಜಾಸ್ತಿ ರೇಟ್ ಮಧ್ಯೆ ಮೆಟ್ರೋ ಗುಡ್ ನ್ಯೂಸ್. ಮುಂದಿನ ವರ್ಷ ಓಪನ್ ಆಗಲಿದೆ ಪಿಂಕ್ ಲೈನ್. ಬೆಂಗಳೂರಿಗರಿಗೆ ಬಂದಿದೆ ಇನ್ನೊಂದು ಮೆಟ್ರೋ ನ್ಯೂಸ್. ಕಳೆದ ವಾರದಿಂದ ರೇಟ್ ಹೆಚ್ಚಳದ ಬಗ್ಗೆ ಫೈಟ್ ಬಿರುಸಾಗಿದ್ರೆ ಈಗ ಬಂದ ಸುದ್ದಿ ಅದರದ್ದಲ್ಲ, ಬದಲಾಗಿ ಬಹುನಿರೀಕ್ಷಿತ ಪಿಂಕ್ ಲೈನ್ ಮೆಟ್ರೋ ಅಪ್ಡೇಟ್ನದ್ದು. ಅಂದಾಜು 60 ಅಡಿ ಆಳದಲ್ಲಿ ಮೆಟ್ರೋ ಸುರಂಗ ಕೊರೆಯೋ ಕಾರ್ಯವನ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೆ 9ನೇ TBM ಮಿಷನ್. ಈವರೆಗೂ 8 TBM ಮಿಷನ್ಗಳು ತಮ್ಮ ಕಾರ್ಯ ಮುಗಿಸಿದ್ರೆ ಇದೀಗ ಇಂದು ಯಶಸ್ವಿಯಾಗಿ ಸುರಂಗ ಕೊರೆಯೋ ಕಾಮಗಾರಿ ಮುಗಿಸಿ ಹೊರಬಂದಿದೆ 9ನೇ TBM ಮಿಷನ್. ಈ ಹಿನ್ನೆಲೆ BMRCL ಅಧಿಕಾರಿಗಳ ತಂಡ ಇಂದು MG ರೋಡ್ನಿಂದ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ವರೆಗೆ ಪರಿಶೀಲನೆ ನಡೆಸಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂದಿನ ವರ್ಷ ಕಾರ್ಯಾರಂಭ ಮಾಡಲಿದೆ ಪಿಂಕ್ ಲೈನ್ ಮೆಟ್ರೋ. ಡೈರಿ ಸರ್ಕಲ್ ಟು ನಾಗಾವರ ಮೆಟ್ರೋ ಕಾಮಗಾರಿ ಆಗ್ತಿದೆ, ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ. ನಾನು ಅದೇ ಸ್ಥಳದಲ್ಲಿ ಇದ್ದೀನಿ, ಅಂಡರ್ಗ್ರೌಂಡ್ ಮೆಟ್ರೋ ಕಾಮಗಾರಿ ನಡೆಯುವ ಸ್ಥಳದಲ್ಲಿದ್ದೇನೆ. ನೋಡ್ತಿರ್ಬೋದು BMRC ಅಧಿಕಾರಿಗಳು ಇದೀಗ 90% ಕಾಮಗಾರಿ ಕಂಪ್ಲೀಟ್ ಮಾಡಿದರೆ. ಒಟ್ಟು 13.9 ಕಿಲೋಮೀಟರ್ ಉದ್ದದ ಈ ಒಂದು ಕಾಮಗಾರಿ. 12 ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಬರ್ತವೆ. ಅಂದರೆ ಈ MG ರೋಡ್ ಮೆಟ್ರೋ ನಿಲ್ದಾಣ 4 ದ್ವಾರಗಳಿರ್ತವೆ. 4 ದ್ವಾರ ಅದಕ್ಕೆ, ಯಾಕಂದರೆ ಒಂದು ಕಡೆ ಸ್ಟ್ರೀಟು, MG ರೋಡು, ಹೀಗೆ 4 ಟ್ರಾಫಿಕ್ ಸಮಸ್ಯೆ ಆಗದಂತೆ 4 ದ್ವಾರಗಳನ್ನು ಸಹ ಮಾಡಿದ್ದಾರೆ. ಈಗ ಟ್ರ್ಯಾಕು, ಟನಲ್, ವೆಂಟಿಲೇಟರು ಸಿಸ್ಟಮ್ ವರ್ಕಿಂಗು ಬಾಕಿ ಇದೆ. 90% ವರ್ಕು ಕಂಪ್ಲೀಟ್ ಆಗಿದೆ. ಹಾಗೆ ನೋಡಿದ್ರೆ ಫೇಸ್ 2 ಲೈನ್ನಲ್ಲಿ 12 ಸ್ಟೇಷನ್ಗಳಿವೆ. ಡೈರಿ ಸರ್ಕಲ್ನಿಂದ ನಾಗಾವರವರೆಗೆ ಒಟ್ಟು 13.75 ಕಿಲೋಮೀಟರ್ ಸುರಂಗ ಮಾರ್ಗ ಇದೆ. ಇದು ಬೆಂಗಳೂರಿನ ಸದ್ಯ ಅತಿ ದೊಡ್ಡ ಮೆಟ್ರೋ ಸುರಂಗ. ಇದಕ್ಕಾಗಿ ಇಲ್ಲಿ ಯೂಸ್ ಮಾಡಿದ್ದು 9 TBM ಯಂತ್ರಗಳನ್ನ. ಈ ಹಿಂದೆ ಗ್ರೀನ್ ಲೈನ್ ಹಾಗೂ ಪರ್ಪಲ್ ಲೈನ್ ಮೆಟ್ರೋಗೆ ಬಳಸಿದ್ದು 6 TBM ಮಿಷನ್ಗಳನ್ನ. ಪಿಂಕ್ ಮಾರ್ಗದ 21 ಕಿಲೋಮೀಟರ್ ವಿಸ್ತೀರ್ಣದಲ್ಲಿ 13.75 ಕಿಲೋಮೀಟರ್ ಸುರಂಗದೊಳಗೆ ರೈಲು ಸಂಚಾರ ಮಾಡಲಿದೆ. ಈ ಮಾರ್ಗದಲ್ಲಿ ಒಟ್ಟು 18 ಸ್ಟೇಷನ್ಗಳಿವೆ. ಇದರಲ್ಲಿ 12 ಅಂಡರ್ಗ್ರೌಂಡ್ ಸ್ಟೇಷನ್ಗಳಾದರೆ ಉಳಿದ 6 ಸ್ಟೇಷನ್ಗಳು ಎಲಿವೇಟೆಡ್ ಸ್ಟೇಷನ್ಗಳು. ಎಲ್ಲ ಸಿಸ್ಟಮ್ನವರಿಗೂ ಆಕ್ಸೆಸ್ ಕೊಟ್ಟಿದ್ದೇವೆ. ನಾನು ಸಿವಿಲ್ಲಿಗೆ ಸಂಬಂಧಪಟ್ಟವನು. ಎಲ್ಲ ಸಿಸ್ಟಮ್ನವರು ಕೆಲಸ ಮಾಡ್ತಾ ಇದ್ದಾರೆ. 2026 ಓಪನ್ ಮಾಡೋ ಟಾರ್ಗೆಟ್ ಇದೆ. ನಾವು ಮೆಟ್ರೋ ಟನಲನ್ನು ಆದಷ್ಟು ಮೇಲ್ಗಡೆ, ಅಂದರೆ ತುಂಬ ಡೀಪಾಗಿ ಹೋಗೋದಿಲ್ಲ. ಯಾಕಂದರೆ ಸ್ಟೇಷನ್ ಡೀಪ್ ಆದರೆ ಜನರು ಅಷ್ಟು ಕೆಳಗಿಳಿದು ಮೇಲತ್ತಿ ಮಾಡಬೇಕು. ಅದಕ್ಕೆ ನಾವು ಸ್ವಲ್ಪ ಶಾಲೋ ಇರ್ತೇವೆ. ಅದಕ್ಕೆ ಆ ಪೋರ್ಷನ್ನಲ್ಲಿ ಅರ್ಧ ಕಲ್ಲು ಅರ್ಧ ಮಣ್ಣು ಬಂದಾವಾಗ ಒಂದು ಸ್ವಲ್ಪ ಚಾಲೆಂಜಿಂಗ್ ಇರ್ತದೆ. ಅದರ್ವೈಸ್ ಟನಲಿಂಗ್ ಆಗ್ತಾ ಇರ್ತದೆ. ಒಟ್ಟಾರೆ ಇಡೀ ಬೆಂಗಳೂರಿಗೆ ಮೆಟ್ರೋ ಜಾಲ ಒದಗಿಸಬೇಕು ಅನ್ನೋ ಕನಸಿಗೆ ಈಗ ಬಂದಿದೆ ಮತ್ತಷ್ಟು ಬಣ್ಣ. ಈಗಿನ 2 ಲೇನ್ಗಳ ಜೊತೆ ಪಿಂಕ್ ಲೈನ್ ಸೇರ್ಪಡೆಯಿಂದಾಗಿ ಇನ್ನಷ್ಟು ವಿಶಾಲವಾಗಲಿದೆ ಮೆಟ್ರೋ ಜಾಲ. 2026ರಲ್ಲಿ ಈ ಮಾರ್ಗದಲ್ಲೂ ಸಂಚಾರಕ್ಕೆ ಮೆಟ್ರೋ ರೆಡಿ. ಅಲ್ಲಿಗೆ ನಮ್ಮ ಮೆಟ್ರೋ ಮತ್ತಷ್ಟು ವಿಸ್ತರಣೆ ಆಗ್ತಾ ಇದೆ ಅನ್ನೋದು ಹೆಮ್ಮೆಯ ಸಂಗತಿ. ಪಿಂಕ್ ಲೇನ್ ಮೆಟ್ರೋ ಸುರಂಗ ಅತಿ ಶೀಘ್ರದಲ್ಲೇ ರೆಡಿಯಾಗಿ 2026ರ ವೇಳೆಗೆ, ಅಂದರೆ ಮುಂದಿನ ವರ್ಷದ ವೇಳೆಗೆ ಲೋಕಾರ್ಪಣೆ ಆಗೋ ನಿರೀಕ್ಷೆ ಇದೆ. ನೆಲ ಕೊರೆದು ಈ ಕಾಮಗಾರಿಯಲ್ಲಿ ಬಳಕೆ ಆಗ್ತಾ ಇದ್ದ 9ನೇ TBM ಹೊರಬಂದಿದೆ ಯಶಸ್ವಿಯಾಗಿ. ಡೈರಿ ಸರ್ಕಲ್ನಿಂದ ನಾಗಾವರದವರೆಗೆ ಒಟ್ಟು 13.75 ಕಿಲೋಮೀಟರ್ನ ಸುರಂಗ ಮಾರ್ಗ ಇದಾಗಿರುತ್ತೆ. ಫೇಸ್ 2 ಲೇನ್ನಲ್ಲಿ ಒಟ್ಟಾರೆ 12 ನಿಲ್ದಾಣಗಳು, ಮೆಟ್ರೋ ನಿಲ್ದಾಣಗಳು ಬರಲಿವೆ. MG ರೋಡ್ನಿಂದ ಶಿವಾಜಿನಗರದ ತನಕ ಈ ಸುರಂಗ ಮಾರ್ಗ ಇರುತ್ತೆ. ಇನ್ನು ಈ ಕಾಮಗಾರಿಯ ಪರಿಶೀಲನೆಯನ್ನು ನಡೆಸಿದ್ದಾರೆ BMRCLನ ಅಧಿಕಾರಿಗಳು. ಮುಂದಿನ ವರ್ಷ ಪಿಂಕ್ ಲೇನ್ ಮೆಟ್ರೋ ಜನರ ಸೇವೆಗೆ ಬಳಕೆಯಾಗುವ ನಿರೀಕ್ಷೆ ಇದೆ. ರಿಪಬ್ಲಿಕ್ ಕನ್ನಡ ಕೂಡ ಈ ಮೆಟ್ರೋ ಸುರಂಗ ಮಾರ್ಗದ ರೌಂಡ್ಸ್ ಹಾಕಿದೆ. ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದಿಟ್ಟಿದೆ. ಅತಿ ಶೀಘ್ರದಲ್ಲಿ ಮೆಟ್ರೋ ರೇಟ್ ಕೂಡ ಕಡಿಮೆ ಆಗಲಿ, ಹಾಗೆ ಮೆಟ್ರೋದ ವಿಸ್ತರಣೆ ಮತ್ತಷ್ಟು ಹೆಚ್ಚಾಗಲಿ ಅಂತ ಬಯಸ್ತಾ